ನಮಸ್ಕಾರ ರೀ ದೇವ್ರ. ನನ್ನ ಹೆಸರು ಬಂದೇನವಾಜ್ ಅಂತ ಹೇಳ್ರಿ. ನಾ ಏನಪ್ಪ ಅಂದ್ರೆ ಎಮ್.ಎಫ್ ಒಳಗೆ ಕೆಲಸ ಮಾಡಾಕತ್ತಿದ್ದೆ ರೀ. ಈ ವಿಡಿಯೋ ಹಾಕೋದು ಇಷ್ಟ ಏನಪ್ಪ ಅಂತಂದ್ರೆ ನಾನು ಫಸ್ಟಿಗೆ ಯಾವ ಥರ ಜಾಯ್ನ್ ಆಗಿದ್ದೆ, ಹೆಂಗಿಲ್ಲ, ಏನೇನು ಕೆಲಸ ಮಾಡೀನಿ, ಯಾವ್ಯಾವ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮ್ಯಾಕ್ ಹೋಗೀನಿ ಅಂತೇಳ್ಬಿಟ್ಟು. ಮ್ಯಾಕ್ ಅಂದ್ರೆ ಮತ್ತೆ ಟೊಯ್ ಅಂದನ ಅಂತೇಳಿ ತಿಳ್ಕೊಬೇಡ್ರಪ್ಪು. ಮ್ಯಾಲೆ ಅಂತಂದ್ರೆ ಒಂದು ಪೋಸ್ಟ್ ಮೇಲೆ ಒಂದು ಪೋಸ್ಟಿಗೆ ಯಾವ ಥರ ಹೋಗೀನಿ ಅಂತೇಳ್ಬಿಟ್ಟು. ಸೊ ನಾನು ಫಸ್ಟಿಗೆ ಬಂದು ಜಾಯ್ನ್ ಆಗಿದ್ದಪ್ಪ ಅಂದ್ರೆ 2020 2020ರಿಂದ ಇಲ್ಲಿವರೆಗೂ ಮಾಡ್ಕೋತ ಬಂದೀನಿ. ಈ ವಿಡಿಯೋ ಎದಕ್ಕೆ ಹಾಕಕತ್ತೀನಪ್ಪ ಅಂತಂದ್ರೆ ಲಾಸ್ಟಿಗೆ ಹೇಳ್ತೀನಿ ರೀ ನಾನು ನಿಮಗೆ ಎದಕ್ಕೆ ಅಂತೇಳ್ಬಿಟ್ಟು. ಸೊ ಇವಾಗ ಅಂದ್ರೆ ಕೇಳ್ರಿ, MFI ಮೈಕ್ರೋ ಫೈನಾನ್ಸ್ ಅಂದ್ರೆ ಏನಪ್ಪ? ಮೈಕ್ರೋ ಫೈನಾನ್ಸ್ ಅಂದ್ರೆ ಹೇಳ್ತೇನೆ ನೋಡ್ರಿ. ಈ ಹುದುಲ್ ಇರ್ತದಲ್ಲ, ಅದ್ರೊಳಗೆ ಹೆಂಗೆ ಇಳಿದುಗಳನ್ನೇ ಹೆಂಗೆ ಒಳ್ಳಾಡ್ತೀವಿ, ಹೆಂಗೆ ಇದು ಮಾಡ್ತೀವಿ, ಹೆಂಗೆ ಒಳಗೆ ಸಿಗಿಬಿಡ್ತೀವಲ್ಲ, ಸೇಮ್ ನೋಡ್ರಿ MFI ಅಂತಂದ್ರೆ. MFIದಾಗ ಒಬ್ಬ ಎಂಪ್ಲಾಯ್ ಕೆಲಸ ಮಾಡ್ಬೇಕಂದ್ರೆ ಒಂದಲ್ಲ ಎರಡಲ್ಲ ಅವನು 3 ಗುಂಡಿಗೆ ಇರ್ಬೇಕು. ಕಾಲ್ ಅಂತ, ಗೂಗಲ್ ಮೀಟ್ ಅಂತ, ಆ ಕಾಲ್ ಈ ಕಾಲ್ ಥೋಯ್ಯವನು ನನ್ನ ಕಾಲು ಎಲ್ಲಿ ಅವನಂದು ನನಗೆ ಮರ್ತು ಬಿಟ್ಟಿದ್ನಪ್ಪ. ಯಪ್ಪ ಹೆಂಗಪ್ಪ ಅಂದ್ರೆ ಸ್ಟಾಫಾಗಿ ಜಾಯ್ನ್ ಆಗಿ ABM ಆದೆ, BM ಆದೆ, ಯೂನಿಟ್ ಮ್ಯಾನೇಜರ್ ಆದೆ, ಎಲ್ಲ ಮಾಡ್ದನ್ರಿ. ರೊಕ್ಕ ಅನ್ನೋಕೇನು ರೀ, ರಗಡ್ ರೊಕ್ಕ ಬರ್ತಾವ. ಅವನು ಯಾಕಡ್ಲಿಂದ ಬರ್ತಾವ ಅನ್ನೋದು ಗೊತ್ತಾಗಲ್ಲ, ಅಷ್ಟು ರೊಕ್ಕ ಬರ್ತಾವೆ. 1ನೇ ತಾರೀಕಿಗೆ ರೊಕ್ಕ ಬಂತು ತಿಳ್ಕೊಂಡು ಬಿಡ್ರಿ. MFIದಾಗ ಇದ್ದವ್ರಿಗೆ ನೀವು 5ನೇ ತಾರೀಕಿಗೆ 10ನೇ ತಾರೀಕಿಗೆ ರೊಕ್ಕ ಕೇಳ್ರಿ, ಎಣ್ಣ ಪಗಾರ ಆಗಿತ್ತು, ಎಲ್ಲ ಖಾಲಿ ಆಗಿಬಿಡ್ತು. ಯಾಕೋ ಹಣ ಕಂತ ಅವನು ಬಲ್ಲಿಸ್ಕೊಂಡಿದ್ನಣ್ಣ, ಇವನು ಬಲ್ಲಿಸ್ಕೊಂಡಿದ್ನಣ್ಣ. ಹಂಗೆ ರೀ ಬರ್ತಾವ್ರಿ ರೊಕ್ಕ ಅನ್ನೋಕೇನು ಹೆಂಗೆ ಏನು ಕೇಳಂಗಿಲ್ಲದು, ಆ ನಮ್ನಿ ರೊಕ್ಕ ಬರ್ತಾವೆ. ಇನ್ನೊಂದೇನಪ್ಪ ಅಂದ್ರೆ 25ನೇ ತಾರೀಕು ಆಯ್ತಪ್ಪ ಅಂದ್ರೆ ಅವ ಮ್ಯಾನೇಜರೇ ಇರಲಿ ಬೇರೆಯವ್ರ ಬರಲಿ, ತಮ್ಮ 100 ರೂಪಾಯಿ ಇದ್ರೆ ಹಾಕೋ, ಅವನು ಚಹಾ ಕುಡಿಯೋಕೆ ರೊಕ್ಕಿಲ್ಲ. ಚಹಾ ಅಂದಮೇಲೆ ನೆನಪಾಯ್ತು ರೀ, ಚಹಾ ಅನ್ನೋದು ನಮಗೆ ಚಹಾದ ಅಂಗಡಿ ತವ್ರ ಮನೆ ಆಗಿಬಿಟ್ಟಿತ್ತು ನೋಡ್ರಿ. MFI ಒಳಗೆ ಹೆಂಗಪ್ಪ ಅಂದ್ರೆ ಹಿಂಗೆ ಒಂಟೆ ಒಂದು ಚಹಾದ ಅಂಗಡಿ ಕಡ್ತ ತರಪ್ಸ್ ಅವನು ಒಂದು 90 ಹಾಕ್ಕೊಂಡೇ ಹೋಗಮ್ಮ. ಆ ನಮ್ಮನೆ ತಲುಬ್ರಿ. ಯಾಕೆ ಕಿರಿಕಿರಿ ಕಸ್ಟಮರ್ಸ್ದು ಕೇಳ್ಬೇಕು, ಏನು ನಮ್ಮ ಏರಿಯಾ ಮ್ಯಾನೇಜರ್ ಸರ್ದು ಕೇಳ್ಬೇಕು, ರೀಜ್ನಲ್ ಮ್ಯಾನೇಜರ್ ಸರ್ದು ಕೇಳ್ಬೇಕು. ತುತ್ತು ಯಪ್ಪ ದೇವ್ರೆ, ಸಾಕಾಗಿಬಿಡ್ತದೆ ರೀ. ಅವನು ಆ ಜಾಯ್ನಿಂಗ್ ಮೀಟಿಂಗ, ಈ ಜಾಯ್ನಿಂಗ್ ಮೀಟಿಂಗ, ಆಮೇಲೆ OD ಕಲೆಕ್ಷನ್ ಬರಲಿಲ್ಲ, ರೆಗ್ಯುಲರ್ ಕಲೆಕ್ಷನ್ ಬರಲಿಲ್ಲ, ರಿಪೇಮೆಂಟ್ ಅದು ಹೋಯ್ತು. ಆ ಯಮ್ಮ ಹಿಂಗಂದ್ಲು, ಥೂ ನೆಡ್ತಿ 100% ಕಲೆಕ್ಷನ್ ಆಗಲಿಲ್ಲ ಅಂದ್ರೆ ತಿಳ್ಕೊಂಡು ಬಿಡ್ರಿ ನಿಮ್ಮ ಹೆಣ ಬಿತ್ತು ಅನ್ನೋದು. ಬಿಸ್ನೆಸ್ನು ಹಂಗೆ ಐತಿ, ಬಿಸ್ನೆಸ್ದು ಹಾಗೆ ಟೆನ್ಷನ್ ರೀ. ಅದು ಅಲ್ಲಿಲ್ಲ ಅಂದ್ರೆ ಇದು ಯಾಕಾಗಿಲ್ಲ, ಇದು ಅಲ್ಲಿಲ್ಲ ಅಂದ್ರೆ ಅದು ಯಾಕಾಗಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ರಿ ಸರ್, ನಾನು ಮ್ಯಾನೇಜರಾಗಿ ಕೆಲಸ ಮಾಡಿದ್ದೇನೆ ರೀ, ಬ್ರ್ಯಾಂಚ್ ಮ್ಯಾನೇಜರ್ BM ಪೋಸ್ಟ್ ಹೆಸರು ಕೇಳಿದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ. BM ಅಂದ್ರೆ 10 ಮಂದಿ ಹುಡುಗರು ಇರ್ತಾವೆ, ಒಂದು ಕೈ ಅನ್ನೋಷ್ಟು ಇನ್ನೊಂದು ಕುಯ್ ಅಂದ್ಬಿಟ್ಟಿರ್ತದೆ, ಅದೆಲ್ಲ ನೋಡ್ಕೋಬೇಕು. ಮತ್ತು ಏರಿಯಾ ಮ್ಯಾನೇಜರ್ ಟೆನ್ಷನ್, ಎಲ್ಲರೂ ಅಂತಾರೆ ಸ್ಟಾಫ್ದು ಭಾಳ ಟೆನ್ಷನ್ ಅದಂತೇಳಿ. ಅಲ್ರಿ, ಅಲ್ಲಿ ಟೆನ್ಷನ್ ಇರೋದೇ ಬ್ರ್ಯಾಂಚ್ ಮ್ಯಾನೇಜರ್ಗೆ. ಯಾಕಪ್ಪ ಅಂತಂದ್ರೆ ಹುಡುಗ ಮಾಡಲಿಕ್ಕೂ ತಗ ಬ್ರ್ಯಾಂಚ್ ಮ್ಯಾನೇಜರ್ ಇಲ್ಲ, ಏನು ಬ್ರ್ಯಾಂಚ್ ಮ್ಯಾನೇಜರ್ ಮಾಡಲಿಲ್ಲ ತಗ ಅವನಿಗೆ ಕಸ್ಟಮರ್ ದುಡ್ಡು ಕಟ್ಟಲಿಲ್ಲ ತಗೋ ಬ್ರ್ಯಾಂಚ್ ಮ್ಯಾನೇಜರ್ಗಿಲ್ಲ, ಏನು ಸಾಕಾಗಿಬಿಟ್ಟಿತ್ತು ರೀ. ಹಾಗಾಗಿ ನಾನು ಫಸ್ಟಿಗೆ ಹೇಳಿದ್ನಲ್ರಿ, ನಾ ಯಾಕೆ ಈ ವಿಡಿಯೋ ಮಾಡತ್ತೀನಿ ಅಂತೇಳಿ. ನಂದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಹಾರೈಸ್ರಿ. ಧನ್ಯವಾದಗಳು.